ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ಈಗ ರಂಗೇರ್ತಾ ಇದೆ. ದಳಪತಿಗಳು ಅಲರ್ಟ್ ಆಗಿದ್ದಾರೆ. ಸಿಪಿವೈಗೆ ಮೈತ್ರಿ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಸಿಪಿವೈ, ಆದ್ರೆ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಮೈತ್ರಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಸಿಪಿವೈ ದೆಹಲಿ ಯಾತ್ರೆಯನ್ನ ಮಾಡಿದ್ರು. ಮತ್ತೆ ಈಗ ದೆಹಲಿಗೆ ತೆರಳಲಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ದೆಹಲಿಗೆ ಹಾರಿದ್ದಾರೆ ಸಿಪಿ ಯೋಗೇಶ್ವರ್. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಮಾಜಿ ಸಚಿವರು. ಪಕ್ಷೇತರ ಬಗ್ಗೆ ಸುಳಿವನ್ನ ಈಗಾಗಲೇ ಯೋಗೇಶ್ವರ್ ಕೊಟ್ಟಿದ್ರು. ಟಿಕೆಟ್ ಮಿಸ್ ಆದ್ರೆ 2-3 ದಿನದಲ್ಲಿ ಆಪ್ತರ ಸಮಾವೇಶವನ್ನ ಕೂಡ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ರೆಡಿ ಇರಿ ಅಂತ ಬೆಂಬಲಿಗರಿಗೆ ಸಿಪಿವೈ ಸಂದೇಶವನ್ನ ಕೂಡ ನೀಡಿದ್ದಾರೆ. ಹಾಗಾದ್ರೆ ಪಕ್ಷೇತರನಾಗಿ ಸ್ಪರ್ಧೆ ಮಾಡೋದು ಫಿಕ್ಸಾ? ಸಿಪಿ ಯೋಗೇಶ್ವರ್ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಏನಾಗಬಹುದು ಅನ್ನುವಂತ ಕುತೂಹಲ. ಕಾಂಗ್ರೆಸ್ ಸೇರ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳಿದೆ, ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದ್ರೆ ಈ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಒಂದು 2-3 ದಿನಗಳಲ್ಲಿ ಇದ್ರ ಬಗ್ಗೆ ನಿರ್ಧಾರ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ದೀವಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಇಂಟ್ರೆಸ್ಟಿಂಗ್ ಒಂದು ಸ್ಟೇಜ್ ಬಂದು ನಿಂತಿದೆ. ಇಲ್ಲಿ ಸಿಪಿ ಯೋಗೇಶ್ವರ್ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಈಗ ಒಂದು ರೀತಿಯಲ್ಲಿ ಬ್ಯಾಕ್ ಫುಟ್ಗೆ ಬಂದಂತೆ ಕಾಣಿಸ್ತಾ ಇದೆ. ಏನೇನ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಸದ್ಯಕ್ಕೆ? ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತದ್ದು. ಒಂದ್ ಕಡೆ ಮೈತ್ರಿ ಅಭ್ಯರ್ಥಿ ಯಾರು ಆಗ್ತಾರೆ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಒಂದಷ್ಟು ಸುಳಿವನ್ನ ಕೂಡ ನೆನೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಈಗಾಗಲೇ ಚನ್ನಪಟ್ಟಣದಲ್ಲಿ ಸಾಕಷ್ಟು ಬಾರಿ ಹೋರಾಟವನ್ನ ಮಾಡ್ತಾರೆ ಅಂತಂದ್ರೆ ಈ ಬಾರಿ ಕಾಂಗ್ರೆಸ್ ಶತಾಯಗತಾಯ ಗೆಲ್ಲಬೇಕು ಅಂತೇಳಿ ಖುದ್ದು ಡಿ ಕೆ ಶಿವಕುಮಾರ್ ಅವರ ಫೀಲ್ಡ್ಗಳಿದ್ರು. ಆದ್ರೆ ನಿನ್ನೆ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣದ ಅಖಾಡಕ್ಕೆ ಇಳಿದಿರುವಂತದ್ದು. ಈ ಬೆನ್ನಲ್ಲೇ ಇದೀಗ ಯೋಗೇಶ್ವರ್ ಕೂಡ ಅಲರ್ಟ್ ಆಗಿರುವಂತದ್ದು. ನಿನ್ನೆ ಸುಮಾರು ಚನ್ನಪಟ್ಟಣ ಕ್ಷೇತ್ರದ 4 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಸಭೆಯನ್ನ ಮಾಡಿದಂತ ಕುಮಾರಸ್ವಾಮಿ ಓದಲೆಲ್ಲ ಒಂದೇ ಮತ್ತಂದ್ರೆ ಈ ಬಾರಿ ಮೈತ್ರಿ ಅಭ್ಯರ್ಥಿ ಯಾರಾಗ್ಲಿ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು, ನಾನು ಯಾರು ಅಭ್ಯರ್ಥಿ ಹೇಳ್ತೀನಿ ಅವ್ರನ್ನೇ ಆಗ್ತಾರೆ ಅಂತೇಳಿ ಒಂದಷ್ಟು ಒತ್ತಡ ಹಾಕಿದ್ರೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮುಖಂಡರು ಕೂಡ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ಬೇಕಂತೇಳಿ ಒತ್ತಡವನ್ನ ಆಗ್ತಾ ಇರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಇದು ನಿಮ್ಮ ಕ್ಷೇತ್ರಕ್ಕೆ ಪುತ್ರನನ್ನ ಇಲ್ಲಿ ಕಣಕ್ಕಿಳಿಸಬೇಕು ಅಂತೇಳಿ ಸಾಕಷ್ಟು ಒತ್ತಡವನ್ನ ಆಗ್ತಾ ಇದ್ರು. ಜೊತೆಗೆ ಒಂದಷ್ಟು ಭಾವನಾತ್ಮಕ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಕ್ಷೇತ್ರದ ಜನರಿಗೆ ಸಂದೇಶವನ್ನ ಕೊಟ್ಟರು. ಹಾಗಾಗಿ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಮೈತ್ರಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಸಿಪಿ ಯೋಗೇಶ್ವರ್ ಕೂಡ ಈಗ ಸಾಕಷ್ಟು ಅಂದ್ರೆ ಈಗ ಕಸರತ್ತನ್ನ ನಡೆಸ್ತಾ ಇರುವಂತದ್ದು ಮೈತ್ರಿ ಟಿಕೆಟ್ ಅನ್ನ ಪಡೆದುಕೊಳ್ಳಕ್ಕೆ. ಇವತ್ತು ದೆಹಲಿಗೆ ಹೋಗಿರುವಂತದ್ದು. ದೆಹಲಿಯ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸುವಂತದ್ದು. ಈ ಹಿಂದೆ ಕೂಡ ಬಿಜೆಪಿ ರಾಜ್ಯ ನಾಯಕರ ಜೊತೆ ನಿಯೋಗ ಕೂಡ ಹೋಗಿ ಸಾಕಷ್ಟು ಹಿರಿಯ ನಾಯಕರುಗಳನ್ನ ಭೇಟಿ ಮಾಡಿ ಈ ಬಾರಿ ಮೈತ್ರಿ ಟಿಕೆಟ್ ನನಗೆ ಕೊಡಬೇಕು, ಯಾಕಂದ್ರೆ ಈ ಬಾರಿ ನನಗೆ ಒಲವಿದೆ ಅಂತೇಳಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ದೆಹಲಿಗೆ ಹೋಗಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಅಲ್ಲಿ ಟಿಕೆಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ಒಂದಷ್ಟು ಒತ್ತಡವನ್ನು ಕೂಡ ಆಗ್ತಾರೆ. ಅದ್ರ ಜೊತೆಗೆ ಏನಾದ್ರೂ ಟಿಕೆಟ್ ಏನಾದ್ರೂ ಮಿಸ್ ಆದ್ರೆ ಯೋಗೇಶ್ವರ್ ಅವರ ನಡೆ ಏನು ಅಂತೇಳಿ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂತಂದ್ರೆ ಯೋಗೇಶ್ವರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರ ಅಂತೇಳಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಬಾರಿ ಯೋಗೇಶ್ವರ್ಗೆ ಶತಾಯಗತಾಯ ಈ ಬಾರಿ ಚನ್ನಪಟ್ಟಣವನ್ನ ಗೆಲ್ಲೇಬೇಕು ಅಂತೇಳಿ ಅನಿವಾರ್ಯತೆ ಇರುವಂತದ್ದು. ಯಾಕಂತಂದ್ರೆ ಯೋಗೇಶ್ವರ್ ಕಳೆದ 2-3 ಚುನಾವಣೆಗಳಲ್ಲಿ ಸೋತಿದ್ರು. ಆದ್ರೆ ಈ ಬಾರಿ ಯೋಗೇಶ್ವರ್ಗೆ ಚುನಾವಣೆ ಅನಿವಾರ್ಯ ಆಗಿದೆ. ಹಾಗಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಅಥವಾ ಕಾಂಗ್ರೆಸ್ನ ಸೇರ್ತಾರ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾರೆ ಅಂತ. ಇದ್ರ ಬೆನ್ನಲ್ಲೇ ಕೂಡ ಆಪ್ತರು ಮತ್ತೆ ಬೆಂಬಲಿಗರು ಕೂಡ ಒಂದಷ್ಟು ಸಂದೇಶವನ್ನ ಕೊಟ್ಟಿರುವಂತದ್ದು. ಟಿಕೆಟ್ ಸಿಗದೇ ಇರ್ಲಿ, ಎಲ್ಲದಕ್ಕೂ ನೀವು ರೆಡಿ ಆಗಿರಿ. ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನ ಅಥವಾ ಬೇರೆ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತೀನ ಗೊತ್ತಿಲ್ಲ, ಎಲ್ಲದಕ್ಕೂ ರೆಡಿ ಇರಿ ಅಂತಂದೇಳಿ ಸಂದೇಶವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ. ಒಂದ್ 2-3 ದಿನಗಳಲ್ಲಿ ಏನಾದ್ರೂ ಟಿಕೆಟ್ ಕೈ ತಪ್ಪಿದ್ದೇ ಆಗಿದ್ರೆ ಒಂದಷ್ಟು ಬೆಂಬಲಿಗರ ಸಭೆ ನಡೆಸಲಿಕ್ಕೂ ಕೂಡ ಯೋಗೇಶ್ವರ್ ಈಗ ಚಿಂತನೆಯನ್ನ ನಡೆಸಿರುವಂತದ್ದು. ಅಶ್ವಿನಿ. ರೈಟ್ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.